ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನಾ ನದಾಫ್ ಯೂಟ್ಯೂಬ್ ಚಾನಲ್. ಮುನ್ನ ಬರ್ತಾನಂತೆ. ಮುನ್ನ ಕೂಡ ಹೋಗ್ಬರ್ತೀವಿ. ನೀವು ಹೋಗ್ಬರ್ತೀರಾ? ನೋಡೋಣಂತ ಅವ್ರ ಮೊನ್ನೆ ಫೋನ್ ಹಚ್ಚಿದ್ದೆ. ಅವ್ರ ಈ ಥರ ಶೋರೂಮ್ ಹುಬ್ಬಳ್ಳಿ ಒಳಗಿಲ್ರಿ, ನೀವು ಬಂದ್ರೆ ಬೆಂಗ್ಳೂರಿಗೆ ಬರ್ಬೇಕು ಹಿಂಗಂದ್ರೆ ಅವ್ರು. ನಮ್ಮನ್ನ ಏನಂದ ಇಲ್ಲಿ ಹೋಗಿ ಬಂದನ ಗೋಕುಲ್ ರೋಡ್ ಕಡೆ ಅಲ್ಲಿ ಶೋರೂಮ್ ಇರ್ಬೇಕಂತ ಹೇಳಿದೆ. ಹಿಂಗಾಗಿ ನಮ್ಮ ಮುನ್ನ ಕಡೆ ಹೊಂಟೇವಿ. ಈಗ ಹಂಗೇನಾರ ಆಯ್ತು ಅಂತ ಹೇಳಿದ್ರೆ ಬುಕ್ ಮಾಡಿ ಬಂದ್ಬಿಡ್ತೀವಂತೆ. ಅಕ್ಕಿ ಪಾಕೆಟ್ ರೇಷನ್ ಅಕ್ಕಿ ಆಯ್ತು ತೊಂಬರ್ತೀನಿ. ಈಗ ನಾನು ಮುನ್ನ ಕಡೆ ಹೊಂಟೀವಿ ರೀ ಗಾಡಿ ಬುಕ್ ಮಾಡ್ಬರಕ್ಕೆ. ಯಾವ ಗಾಡಿ ಎಂಥ ಗಾಡಿ ಅಂತೇಳಿ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಕೈತಿ, ನಿಮಗೆ ತೋರಿಸ್ತೀವಿ ಅಂತ ನಾವು. ಗಾಡಿ ಜಗ್ಗ ಸಿಗ್ತಾವ, ಆದ್ರೆ ನಾವು ಅಂದ್ಕೊಂಡಂಥ ಗಾಡಿ ಬೇಕು ನಮಗೀಗ. ನಮ್ಮ ಗಾಡಿ ಡಿಫ್ರೆಂಟ್ ಐತಿ, ಬಿಸಿಲೊಂದು ಭಾಳ ಇದ್ರಪ್ಪ ಆಗುತ್ತೆ. ಈ ಗಾಡಿ ಐತಲ್ರಿ ಬೆಂಗಳೂರಿನಾಗಂತೂ ಆಲ್ಮೋಸ್ಟ್ ಸಿಗ್ತಾವು. ನಮ್ಮ ಹುಬ್ಬಳ್ಳಿಯೊಳಗೆ ಸೇರ್ಬೇಕಂತ ಹೇಳಿದ್ರೆ ಸ್ವಲ್ಪ ನಾವು ಕಷ್ಟಪಡ್ಬೇಕು, ಶೋರೂಮ್ ಅದು ಹುಡ್ಕಾಡ್ಬೇಕು, ಅಡ್ಡಾಡ್ಬೇಕು. ಹಂಗೇನಾರ ಇಲ್ಲಿ ಸಿಗ್ಲಿಲ್ಲರಿಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ಬೇಕು ರೀ. ಮತ್ತು ನೀವು ತರಿಸಿಡ್ರಿಪ್ಪ ತೊಗೊತೇವೆ ಅಂಥೇಳಿ ಸ್ವಲ್ಪ ಅಡ್ವಾನ್ಸ್ ರೊಕ್ಕ ಕೊಟ್ಟು ಅಂತ ಹೇಳಿದ್ರೆ ಅವ್ರು ತರಿಸ್ತಾರೆ ರೀ. ಅದು ಅವ್ರಿಗೆ ಕನ್ಫರ್ಮ್ ಆಕೈತಿ ತೊಗೊತಾರೆ ಅಂತೇಳಿ. ಹಾಗೆ ಹೊಂಟೇಬೇಕು ಮುನ್ನ ನಾ ಕುಡಿ ಮುನ್ನ ಹೋಗ್ಬರೋಣ ನೋಡಿ. ಏನಾಗತ್ತೀರಿಪ್ಪ ಶೋರೂಮ್, ಅದ್ರ ಶೋರೂಮ್ ಸಿಗೋಂತಿದ್ದಿ ಒಂದು ಹೆಂಗೆ ಮಾಡ್ತಾವ ಮತ್ತೆ ಈಗ ಬೆಂಗಳೂರು ಹೋಗೋದ? ನೀವು ಬೈಕ್ ತೊಗೊಂಡೆ ಅದೇ ಹೆಂಗ ಪೆಟ್ರೋಲ್ ನೀವೇ ಬೇಕಾ ಈಗ ಬೇಡ, ರಾತ್ರಿ ಹೋಗೋಣ. ರಾತ್ರಿ ಹೋಗೋಣ, ಪೆಟ್ರೋಲ್ ಹಾಕ್ಸೋಣಂತೆ. ಆಮೇಲೆ ಹಾಕ್ಸೋಣದು ಅಲ್ಲಿ ಇಲ್ಲಿ ಹೋಗಿರಿಪ್ಪ, ಹುಡುಕಾಡಿದ್ವಿ, ಕೇಳಿದ್ವಿ. ಅದ್ರ ಶೋರೂಮೆಲ್ಲ ಇಲ್ಲಿ ಸಿಗೋದು. ಒಂದಿಬ್ಬರು 3 ಮಂದಿ ಮತ್ತು ನಂಬರ್ ಕೇಳಿದ್ವಿ, ನಂಬರ್ ಕೊಟ್ಟವ್ರೆ ಕಾಲ್ ಮಾಡಿದ್ವಿ. ಅವರು ಬೆಂಗಳೂರಿಗೆ ಬರೋಣ ಅಂತಾರೆ. ಬೆಳಿಗ್ಗೆಲಿಂತ್ರ ಸಿಕ್ಕಾಪಟ್ಟೆ ಬಿಸಿಲಿನ ಸಂಬಂಧ ಸಾಕಾಗ್ಬಿಟ್ಟೈತ್ರಿಪ್ಪ. ಇವತ್ತಂತರೂ ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಕಾಲಿಟ್ಟು ಅಂತಂದೇಳಿ ಪಾಟಣಿ ಮೇಲೆ ಅಷ್ಟು ಸುಡೋ ನೋಡ್ರಿ ಕಾಲು. ಇವತ್ತು ಬೆಳಗ್ಗೆನ ಅಷ್ಟು ಬಿಸಿಲಿತ್ತು, ಆದರೂ ಮಧ್ಯಾಹ್ನಕ್ಕೆ ಸ್ವಲ್ಪ ಮಳೆ ಬಂತ್ರಿ. ಇವಾಗ ನೋಡ್ರಿ ಕ್ಲೈಮೇಟ್ ಸುತ್ತಲೂ ಎಷ್ಟು ಕೋಲ್ಡ್ ಐತೆ ನೋಡ್ರಿ. ಇನ್ನೂ ಆ ಕಡೆ ಎಲ್ಲ ಮಳೆ ಮಾಡೈತ್ರಿ, ರಾತ್ರಿ ಬರ್ಬೋದು ಅನಿಸ್ತದ್ರಿ ಮಳೆ. ಆದರೆ ಈಗಂತೂ ಸಿಕ್ಕಾಪಟ್ಟೆ ಕ್ಲೈಮೇಟ್ ಕೋಲ್ಡ್ ಐತ್ರಿಪ್ಪ, ಹಿಂಗೆ ಇರ್ಬೇಕು ಅನಿಸ್ತದೆ ನೋಡ್ರಿ. ಆಮೇಲೆ ನಮ್ಮ ಬಾಬಾರು ನೋಡ್ರಿ ಇಲ್ಲಿ ಆ ಮನೆಗೆ ಇವತ್ತು ಸೀಟ್ ಹಾಕ್ಸಿದ್ರಿ ಅಲ್ಲಿ ಮುಂದೆ. ಯಾಕಂದ್ರೆ ರೂಮ್ ಒಳಗೆ ಅದು ಸಣ್ಣ ಆ ಕಡೆ ಏನು ನಮ್ಮ ನಜ್ಮರ್ದಲ್ಲಿ ಕಾಣತ್ತೈತಲ್ರಿ ಸೀಟಿಂದ ಇದು ಅಷ್ಟಕ್ಕೆ ಐತ್ರಿ. ಅದು ಮಳೆ ಬಂದ ತಕ್ಷಣ ಏನಾಕಿತ್ತು ಅಂತ ಹೇಳಿದ್ರೆ ಅಲ್ಲೆಲ್ಲ ಒಳಗೆ ನೀರು ಹೋಗ್ಬಿಡೋದ್ರಿ ಆ ಮನೆ ಒಳಗೆ, ಕಿಟಕಿಯಾಗ ಬಾಕಲ್ದಾಗ. ಹಂಗಾಗಿ ಇವತ್ತು ನಮ್ಮ ಬಾಬಾ ಅದನ್ನೆಲ್ಲ ಮುಂದೆ ತಗಡು ಹಾಕ್ಸಿದ್ರಿ. ಮತ್ತು ಅಲ್ಲೆಲ್ಲ ಕಲೆಕ್ಷನ್ ಕೊಟ್ಟಾರೆ. ಮಳೆ ನೀರಲ್ಲೆಲ್ಲ ಪೈಪ್ ಐತಲ್ರಿ, ನೀರು ಅಲ್ಲಿ ತಳಗೆ ಹೋಗಂಗೆ ಅಲ್ಲಿ ಕಲೆಕ್ಷನ್ ಕೊಟ್ಟಾರ ನೋಡ್ರಿ. ಮಸ್ತ್ ಆತ್ರಿ ಅದು. ಈಗೇನವು ನೀರು ಒಳಗೆ ಹೋಗಂಗಿಲ್ಲ ರೀ, ನಮ್ದು ಐತಲ್ರಿ ಇಷ್ಟಲ್ಲಿ ಹಂಗೆ ಮಾಡ್ಸ್ಯಾರ್ರಿ. ಆದರೂ ಇದ್ರ ಹನಿ ಬಂದ್ವಂದ್ರೆ ಈ ಕಡೆ ಹನಿ ಬಂದ್ವಂದ್ರೆ ಹೋಕ್ಕವು. ಆದರೆ ಸ್ವಲ್ಪ ಬೆಚ್ಚಗತ್ರ ಅದು, ಇಲ್ಲ ತಂದ್ರೆ ಭಾಳ ಇದಾಗ್ಬಿಟ್ಟತ್ರಿ. ಅಲ್ಲಿ ಸ್ವಲ್ಪ ಹನಿ ಬಂದ್ವಂದ್ರೆ ಸಾಕೆಲ್ಲ ಒಳಗೆಲ್ಲ ಹೋಗ್ಬಿಡೋರು ನೀರು. ನಮ್ದು ಹೆಂಗೈತೆ ಅಂತಂದು ಹೇಳಿದ್ರೆ ಇದ್ರ ಹನಿ ಬಂದ್ವಂದ್ರೆ ಅಷ್ಟೇ ಹೋಗ್ಕೋರಿ ಒಳಗೆ, ಇಲ್ಲಾಂದ್ರೆ ಏನು ಒಳಗೆ ಬರಂಗಿಲ್ಲ ರೀ ನೀರು. ಅಷ್ಟು ಸೇಫ್ ಐತೆ ಹಂಗೆ ಮಾಡ್ಯಾರ. ಇವತ್ತು ಮಧ್ಯಾಹ್ನ ಬಂತಲ್ರಿ ಮಳೆ ಹಿಂಗೆ ಬಂದ್ರೆ ಹಿಂಗೆ ಬಂದ್ರೆ ಐತಲ್ಲ ಇವತ್ತು ಮಧ್ಯಾಹ್ನ ಇದ್ರ ಹನಿ ಬಂತಲ್ಲ, ಒಂದು ಸ್ವಲ್ಪ ಬಂದ್ರೆ ನೀರಲ್ಲಿ ಹಂಗೆ ಹನಿ ಬಂದ್ರೆ ಬರ್ತೈತಿ. ಕ್ಲೈಮೇಟ್ ನೋಡ್ರಿ ಹೆಂಗೈತ್ರಿ, ಮಸ್ತ್ ಐತಲ್ಲ. ಹಿಂಗೆ ಇರ್ಬೇಕಪ್ಪ ಕ್ಲೈಮೇಟ್ ಅನಿಸ್ತೈತೆ ನೋಡ್ರಿ. ಹಗ್ಲೆಲ್ಲ ಮನುಷ್ಯ ನೋಡ್ರಿ ಬಿಸಿಲಿಗೂ ತಡ್ಕೊಳಂಗಿಲ್ಲ, ಮಳೆಗೂ ತಡ್ಕೊಳಂಗಿಲ್ಲ, ಚಳಿಗೂ ತಡ್ಕೊಳಂಗಿಲ್ಲ. ಜಾಸ್ತಿ ಚಳಿ ಇತ್ತಂದ್ರೆ ಯಾವಾಗ ಬಿಸಿಲು ಬೀಳ್ತೈತೋ ಅನಿಸ್ತೈತಿ, ಬಿಸಿಲಿತ್ತಂದ್ರೆ ಮಳೆ ಯಾವಾಗ ಬರ್ತೈತೋ ಅನಿಸ್ತೈತಿ. ಹಂಗೆ क्या लेके आए? क्या हुआ? खडली कौन दिए? मम्मी दिए. खतर का खाना मत हो. आ कर कितना बरली मुंह में. वाह ಶಾಣದೈತದ ಕೊಡ್ತೈತದ. मुझे दे. नहीं खाली हुआ, नहीं खाली हुआ बा.
ಸೋನ ಸೋನಗುಂಡ ಅಂತ ಇವ ಸೋನುಗುಂಡ ಅಂತೇಳಿ ಏನು ಮಾಡಕತ್ತೆ ಎಲ್ಲ ಬುಕ್ ತಗೊಂಡು ಏನಿಲ್ಲ ಮಮ್ಮಿ ಶಾಲೆಗೆ ರೆಡಿ ಮಾಡ್ಕೊಳತ್ತೀನಿ ಮಮ್ಮಿ ಇದ ಬ್ಯಾಗ್ ಒಗದು ಹಾಕ್ಬಿಡ ಮಮ್ಮಿ ಎಲ್ಲ ತೊಗೊಂಡು ಹೋಗ್ತೀನಿ ಶಾಲೆಗೆ. ಇದನ್ನ ಹಾಂ ಒಗದು ಹಾಕ್ಲೆ ಹಾಂ ಇಲ್ಲಿಲ್ಲೇ ಸೈಡ್ ಹರಿದತ್ತಲ್ಲ ಅದು ಹೊಲ್ದು ಇದನ್ನ ಮಾಡ್ತಾವ ಒಗದು ಹಾಕ್ತೇನೆ ನಾನು ಅದಲ್ಲ ಚಲೋ ಆಕತಿ. ಇವು ಬುಕ್ ಎಲ್ಲ ಹಳೆವನವ ಎಲ್ಲ ತುಂಬಿದ್ದು ತೆಗೆದ್ಬಿಡು ಬರ್ಲಾರ್ದು. ಸ್ವಲ್ಪ ಏನಾರ ಖಾಲಿ ಇದ್ದದ್ದು ಅಷ್ಟ ಇಟ್ಕೋ, ಅದೇ ಕಚ್ಚಾ ಗಿಚ್ಚ ಮಾಡಕ್ಕೆ ಬರ್ತೈತಿ. ಇವೆಲ್ಲ ಬುಕ್ ತೆಗೆದು ಒಂದು ಚೀಲದಾಗ ಹಾಕಿಬಿಡು, ಅಲ್ಲಿ ತಳಗೆ ಕೊಟ್ಟು ಕಳ್ಸೋಣಂತ ದಾದಿಯವ್ರ ಮನೆಗೆ. ಹಾಂ ನಂದಂತ್ರಿ ಇವಾಗ ಚಹಾ ಆತ್ರಿಪ್ಪ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಚಹಾ ಕುಡ್ದಿವಿ ಅಂದ್ರೆ ನಮಗೆ ಸಮಾಧಾನ ಅನ್ನಿಸ್ತತ್ರಿ. ಸೊ ಹಂಗಾಗಿ ಈಗ ಚಹಾ ಕುಡ್ದೆ. ಸಾನಿಯಾನು ಹೋದ್ಲೆ ರೀ ಕಾಲೇಜಿಗೆ ರೆಡಿಯಾಗಿ. ಆಮೇಲೆ ತಮ್ಮನ್ನ ಇಲ್ಲೇಕಿದ ಶಾಲೆಗೆ ಹೋಗೋಕ್ಕೆಲ್ಲ ಪ್ರಿಪ್ರೇಷನ್ ಹಾಕಿ ಮಾಡ್ಕೊಳತ್ತ. ಆಮೇಲೆ ಇವತ್ತು ನಾಷ್ಟಕ್ಕೆ ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡ್ಬೇಕಂತೇಳಿ ದಿನ ಉಪ್ಪಿಟ್ಟು ಅವಲಕ್ಕಿ ಅತ್ತಿಂದೆಲ್ಲ ಬೇಜಾರಾಗ್ಬಿಟ್ಟೈತಿ. ಸೊ ಹಂಗಾಗಿ ಇವತ್ತು ಬನ್ ದೋಸೆ ಮಾಡ್ಬೇಕನ್ನಕತ್ತೀನಿ ರೀ. ಸೊ ಆ ಬನ್ ದೋಸೆ ಮಾಡೋದು ಹೆಂಗೆ ಅನ್ನೋದನ್ನು ನಿಮ್ಮ ಜೊತೆ ನಾನು ರೆಸಿಪಿ ತೊಗೊಂಡು ಶೇರ್ ಮಾಡ್ಕೊತಾನೆ ಮಾಡ್ತೀನಿ ರೀ. ಬರ್ರಿ ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ಕೊಳಂದ್ರಿ. ಇಲ್ಲಿ ನಾನು ರವೆ ತೊಗೊಂಡಿನಿ. ಇದು ಚಿರೋಟಿ ರವೆ ಅಂತೀವಲ್ರಿ, ಆದರೆ ಇದು ನೀವು ಚಿರೋಟಿ ರವೆ ಆದರೂ ತೊಗೋಬೋದು, ಇಲ್ಲ ಬಾಂಬೆ ರವೆ ಆದರೂ ತೊಗೋಬೋದು ರೀ. ಈ ರವೆ ತೊಗೊಂಡು ಇದಕ್ಕೆ ಒಂದಿಷ್ಟು ಅವಲಕ್ಕಿನ ಹಾಕ್ಕೊಳತ್ತೀನಿ ನಾನು. ಇಷ್ಟು ಅವಲಕ್ಕಿ ಹಾಕ್ಕೊಂಡು ಈಗ ಇದ್ರೊಳಗನ ನಾನು ಒಂದು ಕಪ್ಪು ಮೊಸರು ಹಾಕ್ಕೊಳತ್ತೀನಿ ರೀ. ಮೊಸರು ಸ್ವಲ್ಪ ಹುಳಿ ಇದ್ರೆ ನಡೀತೈತ್ರಿ. ಇದನ್ನು ಇವತ್ತಿನಾಗ ಮಿಕ್ಸ್ ಮಾಡ್ತೀನಿ ರೀ ಒಳಗೆ, ಯಾಕಂದ್ರೆ ಮಿಕ್ಸ್ ಮಾಡಿ ಇದನ್ನು ಇಡ್ಬೇಕ್ರಿ. ಈಗ ಮೊಸರು ರವೆ ಆಮೇಲೆ ಅವಲಕ್ಕಿ ಮೂರನ್ನು ಈಗ ನಾನು ಮಿಕ್ಸ್ ಮಾಡೀನಿ ರೀ. ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ತೇನೆ ರೀ. ನೀರು ಹಾಕಿ ಇದು ಒಂದು 10ರಿಂದ ಒಂದು 15 ನಿಮಿಷ ಇದು ಚಲೋ ಹೊತ್ನಾಗ ನೆನಿಬೇಕು. ನೆನೆದ್ವಿ ಅಂತ ನೆನಿಪ್ಪ ಅಂತಂದು ಹೇಳಿದ್ರೆ ರವೆ ಮಸ್ತ್ ಆಕತ್ರಿ. ಅದು ಇದು ಹಿಟ್ಟು ಹಿಂಗೆ ನೀರು ಹಾಕಿ ಇದನ್ನು ಹಿಂಗೆ ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು. ಇದಕ್ಕೆ ಒಂದು ತಾಟು ಮುಚ್ಚಿ ಆಮೇಲೆ ಇದಕ್ಕೆ ಚಟ್ನಿ ರೆಡಿ ಮಾಡ್ಕೊಂಡ್ರಿ. ಒಂದು ಮಸ್ತ್ ಕೊಬ್ಬರಿ ಚಟ್ನಿನ ರೆಡಿ ಮಾಡ್ಕೊಂಡು ಆ ಬಳಕೆ ಇದನ್ನು ಮಾಡೋದು. ಮತ್ತು ಹಿಟ್ಟು ರೆಡಿ ಮಾಡ್ಕೊಳ್ಳೋಣಂತ. ಚಟ್ನಿ ಮಾಡ್ಕೊಳಕ್ಕೆ ನಾನು ರೆಡಿ ಮಾಡ್ಕೊಂಡೇನಿ. ಇಲ್ಲಿ ಕೊಬ್ಬರಿ ಆಮೇಲೆ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿಗೆ ಚಟ್ನಿ ಹಾಕ್ಕೊಂಡೇನಿ ರೀ. ಚಟ್ನಿ ಇಲ್ಲ ಅಂದ್ರೆ ಹಸಿಕಾಯಿ ಹಾಕ್ಯಂದ್ರೆ ನಡಿತೈತಿ. ಜೀರಿಗೆ ಉಪ್ಪು ಇಷ್ಟು ಹಾಕೊಂಡು ನಾನು ಇದನ್ನು ಚಟ್ನಿ ಮಾಡ್ಕೊತೀನಿ. ನೀವು ಯಾವುದು ಬೇಕಾದ್ರೂ ಮಾಡ್ಕೊಬೋದು. ಚಟ್ನಿ ಟಮಾಟಿಕಾಯಿ ಚಟ್ನಿ ಬೇಕಾದ್ರೂ ಮಾಡ್ಕೊಬೋದು. ಮತ್ತು ಇದ್ರೊಳಗೆ ಶೇಂಗಾ ಮತ್ತು ಪುಟಾಣಿನ ಹಾಕೊಂಡ್ರೆ ನಡಿತೈತ್ರಿ. ನಾ ಇಷ್ಟ ಮಾಡಕತ್ತೀನಿ ಚಟ್ನಿ. ಕೊಬ್ಬರಿ ಚಟ್ನಿ ಆದ್ರೆ ಇದು ಟೇಸ್ಟ್ ಕೊಡ್ತೈತಂತೆ. ಬರೀ ಕೊಬ್ಬರಿ ಅಷ್ಟ ಹಾಕಿ ಕೊಬ್ಬರಿ ಚಟ್ನಿ ಮಾಡ್ಕೊಳತ್ತೀನಿ. ಚಟ್ನಿ ರೆಡಿ ಆಯ್ತು. ಇದು ಇಷ್ಟ ಇರಲಿ ಗಟ್ಟಿ. ಆಮೇಲೆ ಬೇಕಂದ್ರೆ ನೀವು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೋಬೇಕಂತ ಹೇಳಿದ್ರೆ ಒಗ್ಗರಣೆ ಕೊಟ್ಕೋರಿ. ನಾ ಇದನ್ನ ಇಷ್ಟ ಬಿಡಾಕತ್ತೀನಿ. ಇಷ್ಟ ಸಾಕ್ರಿ. ನಾವೇನು ರವೆ ನೆನೆ ಇಟ್ಟಿದ್ವಲ್ರಿ, ನಾವು ರವೆ ಅವಲಕ್ಕಿ ಮೊಸರು ಅದನ್ನು ಹಾಕಿ ಅದು ಈ ಥರ ನೆಂದೈತ್ರಿ. ಈಗ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಆಮೇಲೆ ಮಿಕ್ಸಿಗೆ ಹಾಕಿ ನಾವು ಮುಂಚೆನ ಇದಕ್ಕೆ ಸ್ವಲ್ಪ ನಾವು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ರೀ. ಇದ್ರೊಳಗೆ ಒಂದು 2-3 ಟೀ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ನೀರು ಹಾಕ್ಕೊಂತ ನಾವು ದೋಸೆ ಹಿಟ್ಟಿಂದ ಹದ ಬರ್ತೈತಲ್ರಿ, ಆ ಥರ ನಾವು ಇದಕ್ಕೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂತ ಭಾಳ ನೀರು ಹಾಕ್ಕೋಬೇಡ್ರಿ, ತಿಳುವಾಗ್ಬಿಡ್ತೈತಿ. ತಿಳುವಾತಂದ್ರೆ ಚಲೋ ಆಗಂಗಿಲ್ಲ ಅದು. ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರಿ. ಹಿಟ್ಟಂತ್ರ ಈಗ ಅದಕ್ಕೆ ಬಂತು ನೋಡ್ರಿ. ಅದು ಇಷ್ಟ ಗಟ್ಟಿ ಆದ್ರೆ ಸಾಕ್ರಿ. ಇದು ಭಾಳ ನೀರು ಹಾಕಿ ತಿಳು ಮಾಡ್ಕೊಳ್ಳೋದು ಬೇಡ. ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ್ರಿ. ಇಲ್ಲಿ ಬಾಳಿಗೆಕಾಯಿ ಹಾಕಿಟ್ಟೀನಿ. ಆಮೇಲೆ ಸಣ್ಣಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೀನಿ. ಈಗ ಇದ್ರೊಳಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕೋಣ. ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕೋಣ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಆ ಹಿಟ್ಟೊಳಗೆ ಏನಿರ್ತಂತೆ ಇದನ್ನು ಒಗ್ಗರಣೆ ಕೊಟ್ಕೊಂಡದ್ದು ಹಾಕೊಂಡ್ಬಂತೇವೆ. ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಆಗ್ಬೇಕು. ಹಂಗೆ ಉಳ್ಳಾಗಡ್ಡಿ ಹಾಕಿ ತಕ್ಷಣ ಬಂದ್ ಮಾಡಿ ಹಾಕಬಾರ್ದು. ಯಾಕಂದ್ರೆ ಉಳ್ಳಾಗಡ್ಡಿ ಫ್ರೈ ಆದ್ರೆ ಟೇಸ್ಟ್ ಕೊಡೋದು. ಈಗ ನೋಡ್ರಿ ಇದೆಲ್ಲ ಫ್ರೈ ಆತ. ಇವಾಗ ಹಾಕೊಂಡ್ರಿ ಇದನ್ನ. ಈ
ಇದಕ್ಕೆ ಸ್ವಲ್ಪ ಹಸಿಮೆಣ್ಸಿಕಾಯಿ ಚಟ್ನಿ ಹಾಕೊಳ್ಳೋಣ್ರಿ. ಇಲ್ಲಾಂದ್ರೆ ನೀವು ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕೊಂಡ್ರೆ ನಡೀತೈತೆ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೀನಿ. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿ ಮೇಲೆ ಸ್ವಲ್ಪ ಅಡುಗೆ ಸೋಡಾ ಸ್ವಲ್ಪ ಹಾಕೊಂಡು ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡ್ಕೊರಿ. ಸಾಕು ಇಷ್ಟ ಇದಕ್ಕೆ ಹಾಕೊಳ್ಳೋದು. ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಬಂದು ದೋಸೆ ಮಾಡ್ಕೊಳಕ್ಕೆ ಬಾಳಿಗೆನ ನಾವು ಇಷ್ಟ ಸಣ್ಣ ತೊಗೋಬೇಕ್ರಿ, ದೊಡ್ಡ ತೊಗೋಬಾರ್ದು. ಆಮೇಲೆ ದೋಸೆ ತವನ ಯೂಸ್ ಮಾಡಬಾರ್ದು. ಇಷ್ಟ ಸಣ್ಣ ಬಾಳಿಗೆ ಒಳಗೆ ಅವನ್ನ ಮಾಡ್ಕೋಬೇಕ್ರಿ, ಅಂದ್ರೆ ಬಂದು ದೋಸೆ ಚಲೋ ಬರ್ತಾವ್ರಿ. ಈಗ ಇದಕ್ಕೆ ಎಣ್ಣೆ ಹಾಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ನ ಸ್ವಲ್ಪ ಈ ಕಡೆ ತಿರುಗಿಸ್ಬೇಕ್ರಿ ಹಿಂಗೆ, ಅಂದ್ರೆ ಸುತ್ತಲೂ ಎಣ್ಣೆ ಹತ್ಕೊಂತದೆ. ಹೆಂಗಾಗ್ಯಾವ್ರಿ ಬಂದು ದೋಸೆ ಚಟ್ನಿ? ಮಸ್ತ್ ಚಲೋಗ್ಯಾವ? ಟೇಸ್ಟ್ ಹೆಂಗಾಗ್ಯಾವು? ಎಷ್ಟು ಮಸ್ತ್ ಆಗೈತಿ. ನೀನು ದೊಡ್ಡ ಮಾಡಿದ ದೋಸೆ ಅದಕ್ಕಿಂತ ಭಾರಿ ಆಗ್ಯಾವು. ಹಂಗೆ ನಿನ್ನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀ ಪ್ರತಿಯೊಂದು ಅಡುಗೆ ಐತಲ್ಲ ಮಸ್ತ್. ಏನು ನೆನೆ ಹಾಕೋದು ಬೇಡ, ಏನು ಬೇಡದ ಸಡನ್ನಾಗಿ ಮಾಡ್ಕೊಂಡು ತಿನ್ನುವಂಥ ಬಂದು ದೋಸೆ ಕೊಬ್ಬರಿ ಚಟ್ನಿ ಮಸ್ತ್ ಆಗ್ಯಾವಲ್ಲ. ಸನಿಯ ಹೋಗು, ಬೆಳಗ್ಗೆನ ನಾಷ್ಟ ಮಾಡಿ ಹೋಗಿರಂಗಿಲ್ಲ ನೀನು. ಈಗೂ ಬಂದು ಸುಮ್ಮ ಕುಂದಿರ್ತೀವ, ನೀನು ನಾಷ್ಟಾನ ಮಾಡಂಗಿಲ್ಲ. ಏನು ಕಟ್ಕೊಂಬಂದಿಲ್ಲ? ಆಲೂಗಡ್ಡೆ ಪಲ್ಯ, ಚಪಾತಿ ಆಲೂಗಡ್ಡೆ ತೊಗೊಂಬಂದ್ಲ. ಅದಕ್ಕೆ ನಾನು ನಿನಗೆ ಬೆಳಗ್ಗೆ ಏನೋ ಮಾಡ್ತೀನಿ ತಗೋ ಅಂತ ನಂದೆ. ಅದು ಒಗ್ಗರಣೆ ಚಲೋನ ಹಾಕಿದ್ದಿಲ್ಲ. ನಾ ಪುಳಿಯೋಗರೆ ತರ್ತೀನಿ ಇವತ್ತು ಸಂಜೆ ಮುಂದೆ ನೆನಪು ಮಾಡು. ಅಲ್ಲೋ ತೊಗೊಂಬರ್ನಂತ ಒಂದು ಪುಳಿಯೋಗರೆ ಪ್ಯಾಕೆಟ್ ತೊಗೊಂಬಂದು ಇಟ್ಕೊಳ್ಳೋಣಂತ. ತೊಗೊಂಬಂದು ಇಟ್ಕೊಂಡ್ನಂದ್ರೆ ನಿನಗೆ ಕಟ್ಕೊಂಡು ಹೋಗ್ಕಾವಕತಿ. ನೀ ಎದ್ದಾಗ ನನಗೂ ಎಬ್ಬಿಸ್ತು ಒಂದು ಸ್ವಲ್ಪ ಬೆಳಗ್ಗೆ. ನಾನು ಏನೋ ಮಾಡ್ತೀನಿ ಅಂತ ನೀ ರೆಡಿ ಆಗೋದ್ರಾಗ ಕಟ್ಕೊಂಡು ಹೋಗಂತ ನೀನು ಡಬ್ಬಿನ ಏನ ಹಂಗೆ ಹೋಗ್ಬೇಡ. ಇದನ್ನು ಮಾಡಿದ್ದೆ ನೋಡಿ, ದೋಸೆ ಇಟ್ಟೈತೆ ನೋಡು, ಬಂದು ದೋಸೆ ಇದು ಎಂಥ ಚಲೋ ಇರುತ್ತೆ. ನೀನು ದಾದಿ ಮನೆಗೆ ಹೋಗಿ ಬಂದೇನು ಬರಮಂದ ಈಗ? ಇಲ್ಲನ ಅಲ್ಲಿ ಹೋಗಮಂತ ಹೋಗಿದ್ದೆ. ಏನು ಮಾಡಾಕತ್ತಿದ್ರು ದಾದಿ? ಹೌದಣ್ಣ. ಬಿಸಿಲು ನೋಡಿ ಇವತ್ತು ಎಷ್ಟೈತೆ ಸಾನಿಯ? ಸಿಕ್ಕಾಪಟ್ಟೈತೋ ಇವತ್ತು. ಎಲ್ಲ ನಿನ್ನ ಮಧ್ಯಾಹ್ನ ಗತೆ ಬರ್ತೈತೇನೋ ಮಳೆ. ಕಾಲಂತರ ಬೆಂಕಿ ಇಟ್ಟ ಆಗತ್ತೆ ಮ್ಯಾಲೆ. ನಾನು ನೋಡಿಲ್ಲ, ಬಾಂಡೆ ತಿಕ್ಕ ಸುಮ್ಮನೆ ಬಿಟ್ಟು ಕೂತ್ಕೊಂಡು ಬಿಸಿಲು ಬರ್ತೈತೆ ಅಂತೇಳಿ. ಆಮೇಲೆ ತಿಕ್ತೇನಂತ. ಸಾನಿಯ ನೋಡ ನಾ ಹೆಂಗೆ ಸ್ಟಾರ್ಟ್ ಮಾಡಿದ್ದೀನಿ. ಏನು ಹೇಳೋದು? ಎರೆಮಣ್ಣು ಇದ್ರೊಳಗೆ ಅಂತಾರ ತಿನ್ಬಾರ್ದ್ರಿ, ಎಷ್ಟು ಇವು ಇರ್ತಾವೆ ಹಳ್ಳಿರ್ತಾವೆ ಅದ್ರೊಳಗೆ ಅಂತೇಳಿ. ಆದ್ರೆ ಪೂರ ಏನು ತಿನ್ನಂಗಿಲ್ಲ ರೀ. ಒಂದು ಸ್ವಲ್ಪ ಹಾಕ್ಕೊಂತೀವಿ, ಹಳ್ಳು ಬಂದದ್ದು ಉಗುಳ್ಬಿಡ್ತೀವಿ ನಾವು. ಆದ್ರೆ ಇದು ಯಾವಾಗಪ್ಪ ಅಂತೇಳಿದ್ರೆ ಹೊಟ್ಟೆಲಿದ್ದೀವಿ ನೋಡ್ರಿ ನಾವು. ಸನಿ ಹೊಟ್ಟೆಲಿದ್ದಾಗ ನಾ ರೂಢಿ ಆಗ್ಬಿಟ್ಟದ. ಅದೊಂದು ಅಡಿಕೆಲಿ ಒಂದು ನಿನಗೆ ಹೊಟ್ಟೆಲಿದ್ದ ಜಾಸ್ತಿ ಅಂದ್ರೆ ಇದನ್ನ ತಿಂತಿದ್ದೆ ನಾನು. ಹುಡ್ಕ್ಯಂದು ಇವು ಪರುವಿನ ಚಾಚಿ ಅಂತದ್ದು ಇಷ್ಟು ದೊಡ್ಡ ದೊಡ್ಡ ಇಟ್ಟಂಗೆ ತಿಂತಿದ್ಲು. ಹೋಗಿ ಆಕೆ ರೊಟ್ಟಿ ಮಾಡೋಕೆ ಇನ್ನು ನಾನು ಅವಾಗಿನ ಯಾರಿಗಂದ್ರೆ ಹುಡುಗ ಹೊಟ್ಟಿಲಿದ್ದು ನೋಡಿ ಆಕೆ. ನಮ್ಮ ಮದುವೆ ಆದಾಗ ಅದ ಇವಂಗ ದೊಡ್ಡ ಹುಡುಗ ಹೊಟ್ಟಿಲಿದ್ಲು ಆಕೆ ರೊಟ್ಟಿ ಮಾಡಕತ್ತಿದ್ಲ ಅಂದ್ರೆ ಆಕೆ ಇಟ್ಟಂಗಿ ತಿನ್ನಾಗತ್ತಂದ್ರೆ ನಾ ಮ್ಯಾಲೆ ಹೋಗಿ ಹುಡ್ಕ್ಯಂತ ತೊಗೊಂಬಂದು ಕೊಡ್ಬೇಕಾಯ್ತು. ಇಟ್ಟಂಗಿ ಲಘು ತೊಗೊಂಬಂದು ಕೊಡ ಅಂತಂದೆ ಅಂತಿದ್ಲ. ಹುಡ್ಕ್ಯಂಬಂದು ಕೊಡ್ತಿದ್ದೆ ನಾನು. ಇಷ್ಟು ಒಮ್ಮಗ್ಲು ಇಷ್ಟು ಇಟ್ಕೊಂತಿದ್ಲ ಈಗ ಬಾಯಾಗ. ನೀ ಹೆಂಗೆ ತಿಂತಿದ್ದೆ ಯಾಪ ಅದು ಕರ ಅನ್ನಂಗಿಲ್ಲ ಅಂತಿದ್ದೆ. ಏನು ಮಾಡಲಿ ಬರೀ ನನಗೆ ಇಟ್ಟಂಗಿ ತಿನ್ಬೇಕು ಅನಿಸ್ತೈತೆ ಅಂತ ನನಗೆ. ಆಮೇಲೆ ನಾನು ಯಾವಾಗ ಹೊಟ್ಟಿಲ್ಲ ನೋಡಿ ಅವಾಗ ಗೊತ್ತಾಗತ್ತೆ ನನಗೆ. ಅದಕ್ಕೆ ಇವ್ರಿಗೆ ತಿನ್ಬೇಕು ಅನಿಸ್ತತ್ತನ ಅಂತಂದೇಳಿ. ಎಷ್ಟು ಮಸ್ತ್ ರುಚಿ ಕೊಡೋದು ಗೊತ್ತೇನು ಸಣ್ಣ ಇದು ರುಚಿನಲ್ಲ ತೆಗಿ. ಎಲ್ಲಿರ್ತಾವ ಗೊತ್ತೇನು? ಹಳ್ಳಿ ಹಿಂಗಿರ್ಕೊಂಡಿದ್ರೊಳಗೆ ಒಂದೊಂದು ಸಿಕ್ಕಂದಿರ್ತಾವಲ್ಲ, ಮಣ್ಣು ಅಷ್ಟ ರುಚಿ ಇರ್ತೈತಿದೆ. ಇವಾಗ ಹಳ್ಳಿ ಬಂದು ಅಂದ್ರೆ ಉಳ್ಬೇಕದನ್ನ ಭಾರಿ ರುಚಿ ಇರ್ತೈತೆ ಮಣ್ಣು. ಆಮೇಲೆ ಇಲ್ಲಿ ಆಲೂವೆರಾ ಗಿಡ ನೋಡ್ರಿ, ಇಲ್ಲಿ ಇದ್ರೊಳಗೆ ಮಣ್ಣ ಇಲ್ಲ, ಇದು ಸ್ವಲ್ಪ ಐತಿದ ಮಣ್ಣು. ಆದ್ರೆ ಇದು ಎಷ್ಟು ಚಂದ ಚಿಗಾಗತ್ತೈತೆ, ಎಷ್ಟು ಚಂದ ಬೆಳೆಯತ್ತೈತೆ ನೋಡ್ರಿ. ಇಟ್ಟಿಟ ಇತ್ತದ. ಹಾಂ ಇಲ್ಲದೆ ನಾನು ಇಲ್ಲಿ ಅದು ನಿನ್ನೆ ವಾಕಿಂಗ್ ಹೋಗಿದ್ದಿಲ್ಲ, ಆ ವಿಡಿಯೋ ತೊಗೊಂಡೇನು ನೀನು? ಎಲ್ಲಿ ರಾತ್ರಿ ಇದೆ ಇಲ್ವಾ? ಅಂದೆ ಇದಕ್ಕೆ ನಾ ತೊಗೊಂಡಿದ್ದೆ ಅದಕ್ಕೆ. ನೀ ತೊಗೊಂತಂತ ನಾ ತೊಗೊಂಡೇ ಇಲ್ಲ. ನಾ ಯಾಕೆ ತೊಗೊಳಕೋಲಿ? ಇಲ್ಲ ಮತ್ತೆ ನಾ ಕೇಳಿದೆ, ಈಗ ನಾ ಎಡಿಟ್ ಮಾಡತ್ತಿದ್ದೆ ಅದನ್ನ. ನನಗೆಲ್ಲಿ ತೊಗೊಳಕ್ ಬಿಡ್ತೀವಿ ಎಲ್ಲದ್ರಾಗ. ನಿನಗೆ ನೀನು ಮುಂದೆ ಹೋಗಿ ತೊಗೊಳಗೆ ನಾ ತೊಗೊತೀನಿ ಅಂತಂದು ಹೇಳಿ ನಿನಗಳೇ ಚೆನ್ನಾಗಿ ಮಾಡಿಕೊಟ್ರೆ ನಿಮ್ಮ ಪಪ್ಪ. ನನಗೇನು ತೊಗೊಳಕ್ಕೆ ಬಿಡಂಗಿಲ್ಲ. ಅಯ್ಯ ನೀ ತೊಗೊಂಡಿದ್ದು ನಾ ತೊಗೊಳ್ಬಾರ್ದು, ನಾ ತೊಗೊಂಡಿದ್ದು ನೀನು ತೊಗೋಬಾರ್ದು, ಅದಕ್ಕೆ ಕೇಳಿದೆ. ಇಲ್ಲಿ ನಾ ತೊಗೊಂಡಿಲ್ಲ. ನೀ ತೊಗೊಳಕತ್ತಿದ್ದಲ್ಲ, ಹಂಗಾಗಿ ನಾನು ಅಲ್ಲಿ ಬಂದ್ರೆ ಏನು ಇದನ್ನು ಮಾಡಿಲ್ಲ. ನಾನು ನಿಂದ ಬೇರೆ ನಂದ ಬೇರೆ. ಇಲ್ಲಿ ಇದು ಮೊನ್ನೆ ನಾ ಅಮ್ಮಗಂದೆ
ಅಲ್ಲಿ ರಸ್ತೆದಾಗ ಸೇಮ್ ಹಿಂಗೈತ್ರಿ ಇದು ಸೊಪ್ಪು. ಅಮ್ಮ ಇದು ಹಕ್ರಕ್ಕೆ ಸೊಪ್ಪನ ನೋಡ್ರಿ ಇದು ಅಂತಂದು ಹೇಳಿ ಅಮ್ಮ ಹ್ಞೂ ಅಂದ್ರೆ ಚಾಚಿ ಅದು ಅಲ್ಲ ಇದು ಹಕ್ರಕ್ಕೆ ಸೊಪ್ಪು ಅಂತಂದು ಅಂತಾರೆ. ಇದೇನು ಇಷ್ಟು ಯಾಕಂದ್ರೆ ಹಕ್ರಕ್ಕಿದು ಇಷ್ಟ ಇರ್ತೈತೆ ರೀ, ಇಲ್ಲಿ ಇಷ್ಟು ದೊಡ್ಡದು ಇರಂಗಿಲ್ಲ ಇದು ಯಾವ ಸೊಪ್ಪನ್ನು ನನಗೆ ಗೊತ್ತಾಗೋಲ್ತಿದೆ. ಇದು ತುಳಸಿದು ಮತ್ತು ಬೀಜ ಇಲ್ಲೇ ಉದುರಿದ್ರೆ ಇಲ್ಲಿ ಮತ್ತು ಇಲ್ಲಿ ತುಳಸಿ ಗಿಡ ಇಳಾಗತ್ತವು. ಆಮೇಲೆ ಆಲೂಗೆರೆ ಗಿಡದ ಭಾಳ ಇದು ಬಿಡ್ರಿ, ಅದಕ್ಕೇನು ನೀರು ಹಾಕ್ಬೇಕು ಅನ್ನಂಗಿಲ್ಲ ಏನಿಲ್ಲ ರೀ, ಅದಕ್ಕೆ ಅದನ್ನ ಇದಾಗ್ಬಿಡ್ತೈತೆ ರೀ. ಇದು ಜಾಸ್ತಿ ಬೇರು ಒಳಗೆ ಹೋಗಿಲ್ಲ ಇದ್ರತೆ. ಇಲ್ಲೇ ಐತೆ ನೋಡಿರಿ ಬೇರು, ಅದ ಇಲ್ಲ ಐತೆ ನೋಡಿರಿ, ಮಣ್ಣೂ ಇಲ್ಲ ಅದ್ರ ಮೇಲೆ, ಆದರೆ ಎಷ್ಟು ಚಂದ ಬೆಳೆದೈತೆ ನೋಡ್ರಿ ಆಲೂಗೆರೆ. ಆಮೇಲೆ ತುಳಸಿ ಗಿಡ ಮೊನ್ನೆ 1-2 ದಿನ ಮಳೆ ಆಗಿದ್ದಕ್ಕೆ ಅದು ಚಿಗಾಕತ್ತೈತಿ. ಇಲ್ಲಿ ನೋಡಿ, ಇಲ್ಲಿ ಅದು ಗುಂಗಿ ಹುಳ ಏನು ಯಾವ್ದು ಹುಳ ಅಂತಾರಲ್ಲ, ಇಲ್ಲಿ ಮನೆ ಕಟ್ಟೈತೆ ನೋಡೋದು. ಅದು ಅದ್ರ ಹುಳ ಎಂಥದ್ರದ್ದು ಗೊತ್ತಾನ, ಅದು ಜೇನು ಹುಳಗತ್ತೆ ಇರ್ತೈತಲ್ಲ, ಕೆಂದಂದು ಅಂಥವು ಕುಂದಿರ್ತೈತೆ ನೋಡೋದು ಒಳಗೆ. ಅದೇನು ಜೇನು ಹುಳ ಐತೆ ಎದ್ರದೈತೆ, ಅದು ಇಲ್ಲಿ ಬಂದು ಮನೆ ಕಟ್ಟೈತೆ ನೋಡೋದು. ನಾನು ನೋಡಿ ಇಲ್ಲಿ ನೋಡಕತ್ತೀನಿ ನಾನು. ಅಲ್ಲ ಅದು ಕಟ್ಟಿರೋದು ಎಷ್ಟು ಚಂದ ಕಟ್ಟೈತಿ, ಹೆಂಗೆ ಮಣ್ಣು ತಗೊಂಬಂದು ಕಟ್ತಾವು ಹೆಂಗಿಲ್ಲ ಅಲ್ಲ, ಎಷ್ಟು ಚಂದ ಕಟ್ಕೊಂತ ನೋಡ್ತಾವ ಗೂಡ್ತಾವ. ಮಣ್ಣವ್ರು ಹೆಂಗೆ ತಗೊಂಬರ್ತಿದ್ದಾವೆ, ಹೆಂಗೆ ಇಡ್ತಿದ್ದಾವೆ ಅವು.